ಕಾರ್ಯಕ್ರಮಕ್ಕೆ ಮತ್ತಿಬ್ಬರು ವಿಶೇಷ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಎಂಎಲ್ಸಿ ನಾಗರಾಜ್ ಯಾದವ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಯಾದವ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳೀಧರ್ ಸರ್ ಹತ್ರ ನಾನು ಮಾತನಾಡ್ತಾ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಹೌದು, ನಾನು ಟೊಮೆಟೋಗೆ ನಿಲ್ಲಿಸಿದ್ದೆ. ಎಸ್, ಟೊಮೆಟೊ ಗ್ರೋಯರ್ಸ್ಗೆ ದಿಢೀರಂತ ಪ್ರೈಸ್ ಕುಸಿತ ಆಗುತ್ತೆ. ಈಗ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ, ಟೊಮೆಟೊ ಫ್ಲೇಕ್ಸ್ ಮಾಡಿ ವ್ಯಾಪಾರ ಮಾಡಿ, ಪ್ರೈಸ್ ಸಿಗುತ್ತೆ. ನೀವೇನಿಲ್ಲ, ಒಂದಷ್ಟು ಫ್ಲೇಕ್ಸ್ನ ಸಾರಿಗೆ ಹಾಕಿದ್ರೆ ಸಾರು ರೆಡಿ. ಅದು 6 ತಿಂಗಳು ಬಾಳಿಕೆ ಬರುತ್ತೆ. ಆ್ಯಂಡ್ ಇಟ್ ಈಸ್ ಆರ್ಗ್ಯಾನಿಕ್. ಸೊ ಏನೋ ನೀವು ಸೇರಿಕೊಂಡು ಒಂದು ಯೂನಿಟ್ ಮಾಡಿ ಕೊಡ್ತೀವಿ ಅವ್ರಿಗೆ. ತಿರ್ಗಾ ಒಂದು 4 ತಿಂಗಳಾದ್ಮೇಲೆ ನಾವಿಬ್ಬರು ಅಲ್ಲಿ ಹೋಗಿ ನೋಡಿದ್ರೆ ಆತ ಆ ಯೂನಿಟ್ನ ಇನ್ನೊಬ್ಬರಿಗೆ ಲೀಸಿಗೆ ಕೊಟ್ಬಿಟ್ಟು ಅದೇ ಟೊಮೆಟೊನು ₹1 ಅವ್ರಿಗೆ ಮಾರ್ತಾ ಇರ್ತಾರೆ. ಈ ಹಂತದಲ್ಲಿ ಸಸ್ಟೈನಿಂಗ್ ಟ್ರೈನಿಂಗ್ ಅವಶ್ಯಕತೆ ಇದೆ. ರೈಟ್, ಕರೆಕ್ಟ್. ಈ ಹಂತದಲ್ಲಿ ನಾವು ಬ್ರೂಕ್ ಬಾಂಡ್ ಅವ್ರಿಗೆ ಹೇಳ್ಬೋದು, ಹಿಂದೂಸ್ತಾನ್ ಲಿವರ್ ಅವ್ರಿಗೆ ಹೇಳ್ಬೋದು, ಇವ್ರ ಹತ್ರ ತಗೊಳ್ಳಿ ಅಂತ. ಅಲ್ಲಿ ಒಂದು ಪ್ರಾಥಮಿಕ ಹಂತದ ಒಂದು ಬೆಳೆ ಹೇಳಿರೋದು. ಈಗ ನಮಗೆ ಫಿಸ್ಕಲ್ ಡಿಫಿಸಿಟ್ ಮ್ಯಾನೇಜಬಲ್ ಲೆವೆಲಲ್ಲಿ ಬರಬೇಕು ಅಂದರೆ ವ್ಯವಸಾಯ ಉತ್ಪನ್ನಗಳು ಅಂದರೆ ಭೂಮಿಯಿಂದ ಬರೋ ಉತ್ಪನ್ನಗಳ ವ್ಯಾಪಾರ ಜಾಸ್ತಿ ಆದ್ರೇ ಹಣದ ಹರಿಯುವುದು. ಪಟ್ಟಣದಿಂದ ಹಳ್ಳಿಗೆ ಹರಿತಾ ಇರೋರು ಹಳ್ಳಿಲೂ ಉತ್ಪಾದನೆ ಆಗಬೇಕು. ಸರ್, ನಾನು ಈ ಬೆಳೆ ಬೆಳೆಯೋದ್ರ ಬಗ್ಗೆನೇ ಹೇಳೋದಾದರೆ, ಕೆಲವರು ಬಹಳ ಶ್ರೀಮಂತ ಬೆಳೆಗಾರರು ಹೇಳ್ತೀನಿ ನಾನು, ಅವರು ಏನೇನು ಟೆಕ್ನಾಲಜಿ ಇದೆಯೋ, ಏನೇನು ಸ್ಕಿಲ್ಸ್ ಇದೆಯೋ ಎಲ್ಲ ಅಳವಡಿಕೆ ಆಗುತ್ತೆ ಸರ್. ಈ ಬಡ ಮತ್ತು ಮಧ್ಯಮ ವರ್ಗದ ರೈತರು ಇರ್ತಾರಲ್ಲ, ಅವರಿಗೆ ಇವೆಲ್ಲವೂ ತಲುಪೋದಿಲ್ಲ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ಅವ್ರಿಗೆ ಏನೇನು ಬೆಳಿಬೇಕು ಅನ್ನೋದ್ರ ಬಗ್ಗೆನೂ ಒಂದು ಕ್ಲಾರಿಟಿ ಇರೋದಿಲ್ಲ. ಏನೇನು ಬೆಳೀತಾ ಇದ್ದಾರೋ ಅದನ್ನೇ ಬೆಳ್ಕೊಂಡ್ಬರ್ತಾರೆ. ಅದರ ಮುಂದುವರೆದ ಹಂತಕ್ಕೆ ಹೋಗೋದೇ ಇಲ್ಲ. ಬಹಳಷ್ಟು ಜನರನ್ನು ನಾನು ನೋಡಿದ್ದೀನಿ. ಎಲ್ಲಿ ಫೇಲ್ ಆಗುತ್ತೆ. ಕೆಲವು ವಿಚಾರದಲ್ಲಿ ನಾವು ಸಾಂಪ್ರದಾಯಿಕ ತತ್ವಗಳನ್ನ ಮರ್ತೋಗಿದ್ದೀವಿ. ಮೊದಲು ಬೆಳಿಗ್ಗೆ 6 ಗಂಟೆಗೆ ನಿಮಗೆ ರೇಡಿಯೋಲಿ ರೈತರಿಗೆ ಸಲಹೆ ಅಂತ ಬರ್ತಾ ಇತ್ತು. ಈಗ ಬರ್ತಾ ಇದೆಯೋ ಇಲ್ವೋ ಕೇಳೋರಿಲ್ಲ. ಆಮೇಲೆ ಈ ಬೆಳೆ ಬೆಳಿಬೇಡಿ ಅಂತ ಕೊಡ್ತಾಯಿದ್ರು, ಈ ಬೆಳೆ ಬೆಳೀರಿ ಅಂತ ಕೊಡ್ತಾಯಿದ್ರು. ಬಟ್ ಬಹಳ ಶೋಚನೀಯವಾದ ಪರಿಸ್ಥಿತಿ ಅಂದರೆ ಮಿಡ್ಲ್ ಆ್ಯಂಡ್ ಲೋಯರ್ ಇನ್ಕಮ್ ರೈತರದು. ಒಂದು ಸೈಡಿಂದ ನೆಕ್ಸ್ಟ್ ಜನರೇಷನ್ ಈಸ್ ಗೆಟಿಂಗ್ ಸಬ್ಸ್ಟ್ಯಾನ್ಷಿಯಲಿ ಎಜುಕೇಟೆಡ್. ಅನದರ್ ಸೈಡಿಂದ ದೇರ್ ಕೇಪಬಿಲಿಟಿ ಟು ಸಸ್ಟೈನ್ ದಿ ಪ್ರಾಬ್ಲಮ್ಸ್ ಇನ್ ಇಂಡಸ್ಟ್ರಿ ಇಸ್ ನಾಟ್ ಹ್ಯಾಪನಿಂಗ್. ಅಗ್ರಿಕಲ್ಚರ್ ಆಗ್ತಾ ಇಲ್ಲ ಅವರಿಗೆ. ನಾವು ಏನೇ ಸಜೆಷನ್ ಮಾಡಿದ್ರು ಆಗೋದಿಲ್ಲ. ಈಗ ಅವರು ಫೈನಾನ್ಸ್ ಮಿನಿಸ್ಟರ್ ಸಾರಿ ಟು ಇಂಟರಪ್ಟ್, ಪ್ರಧಾನಿ ಮೋದಿ ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಂಡು. गारंटी है, मैं निर्मला जी और उनकी टीम को बहुत बहुत बधाई देता हूं. साथियों, इस बजट में युवा भारत की युवा आकांक्षाओं का, भारत की यंग एस्पिरेशंस का प्रतिबिंब है. बजट में 2 महत्वपूर्ण निर्णय ले गए हैं. रिसर्च और इनोवेशन पर 1 लाख करोड़ रुपए का फंड बनाने की घोषणा की गई है. बजट में स्टार्टअप्स को मिलने वाली टैक्स छूट के विस्तार का भी ऐलान किया गया है. साथियों, इस बजट में फिस्कल डेफिसिट को नियंत्रण में रखते हुए कैपिटल एक्सपेंडिचर को 11,11,111 करोड़ रुपए की ऐतिहासिक ऊंचाई दी गई है. अर्थशास्त्रियों की भाषा में कहें तो एक प्रकार से स्वीट स्पॉट है. इससे भारत में 21वीं सदी के आधुनिक इंफ्रास्ट्रक्चर के निर्माण के साथ ही युवाओं के लिए अनगिनत रोजगार के नए अवसर तैयार होंगे. बजट में वंदे भारत स्टैंडर्ड की 40,000 आधुनिक बोगियां बनाकर उन्हें सामान्य यात्री ट्रेनों में लगाने का ऐलान किया गया है. इससे देश के अलग अलग रेल रूट पर करोड़ों यात्रियों में आरामदायक यात्रा का अनुभव बढ़ेगा. साथियों, हम एक बड़ा लक्ष्य तय करते हैं, उसे प्राप्त करते हैं और फिर उससे भी बड़ा लक्ष्य अपने लिए तय करते हैं. गरीबों के लिए हमने गांवों और शहरों में 4 करोड़ से अधिक घर बनाए. अब हमने 2 करोड़ और नए घर बनाने का लक्ष्य रखा है. हमने
2 करोड़ महिलाओं को लखपति दीदी बनाने का लक्ष्य रखा था। अब इस लक्ष्य को बढ़ाकर 3 करोड़ लखपति दीदी बनाने का कर दिया गया है। आयुष्मान भारत योजना ने गरीबों की बहुत मदद की है। अब आंगनवाड़ी और आशा वर्कर उन सबको इस योजना का लाभ मिलेगा। साथियों, इस बजट में गरीब और मध्यम वर्ग को एम्पावर करने, उनके लिए आय के नए अवसर बनाने पर भी बहुत जोर दिया गया है। रूफटॉप सोलर अभियान में 1 करोड़ परिवारों को सोलर रूफटॉप के माध्यम से मुफ्त बिजली प्राप्त होगी। इतना ही नहीं, सरकार को अतिरिक्त बिजली बेचकर लोगों को 15 से 20 हजार प्रति वर्ष की आय भी होगी और ये हर परिवार को होगी। साथियों, आज जिस इनकम टैक्स रेमिशन स्कीम की घोषणा की गई है, उससे मध्यम वर्ग के करीब 1 करोड़ लोगों को बड़ी राहत मिलेगी। पिछली सरकारों ने सामान्य मानवी के सिर पर दशकों से ये बहुत बड़ी तलवार लटका कर रखी थी। आज इस बजट में किसानों के लिए भी बहुत महत्वपूर्ण और बड़े निर्णय लिए गए हैं। नैनो डीएपी का उपयोग हो, पशुओं के लिए नई योजना हो, पीएम मत्स्य संपदा योजना का विस्तार हो और आत्मनिर्भर ऑयल सीड अभियान हो। इससे किसानों की आय बढ़ेगी और खर्च कम होगा। मैं एक बार फिर सभी देशवासियों को इस ऐतिहासिक बजट के लिए शुभकामनाएं देता हूं। बहुत बहुत धन्यवाद। गरीब, महिला और किसान सभी को एम्पावर। ಮಧ್ಯಂತರ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಮತ್ತು ತಂಡಕ್ಕೆ ಅಭಿನಂದಿಸುತ್ತಾ ಹಲವು ಯೋಜನೆಗಳ ಕುರಿತಾಗಿ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಅದರಲ್ಲಿ ರೂಫ್ಟಾಪ್ ಸೋಲಾರ್, ಕೃಷಿ ಕ್ಷೇತ್ರ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾಗಿ ಮಾತನಾಡಿದ್ದಾರೆ. ಮುರಳೀಧರ್ ಸರ್, ಮಾತಾಡ್ತೀನಿ ನಿಮ್ಮ ಜೊತೆ. ಫಸ್ಟ್ ರಿಯಾಕ್ಷನ್ ರವೀಂದ್ರ ರೇಷ್ಮೆ ಸರ್ ಇಂದ ತಗೊಂಡ್ಬಿಡ್ತೀನಿ. ರವೀಂದ್ರ ರೇಷ್ಮೆ ಸರ್, ಈ ಬಾರಿಯ ಬಜೆಟ್ನಲ್ಲಿ ಬಹಳ ದೊಡ್ಡ ನಿರೀಕ್ಷೆ ಇಲ್ಲ, ಮಧ್ಯಂತರ ಬಜೆಟ್ ಆಗಿರೋದ್ರಿಂದ. ಆದರೆ ಒಂದಂತೂ ಇತ್ತು, 2024ರ ಲೋಕಸಭಾ ಎಲೆಕ್ಷನ್ಗೆ ಏನಾದರೂ ಒಂದು ಪಾಪ್ಯುಲರ್ ಘೋಷಣೆ ಆಗುತ್ತಾ ಅಂತ. ಹಂಗಿದ್ದೇನೂ ಆಗಲಿಲ್ಲ. ಈ ಬಜೆಟ್ನ ಹೈಲೈಟ್ಸ್ ನೋಡೋದಾದ್ರೆ ಏನು ಅನಿಸ್ತಿದೆ ಸರ್? ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 10ನೇ ವರ್ಷ ಪೂರ್ಣಗೊಳ್ತಿರುವಾಗ ಅವರ 4 ಸರ್ಜಿಕಲ್ ಸ್ಟ್ರೈಕ್, ಆರ್ಥಿಕ ಕ್ಷೇತ್ರದ ಸರ್ಜಿಕಲ್ ಸ್ಟ್ರೈಕನ್ನು ನೆನಪಿಸ್ಕೊಳ್ಬೇಕಾದ ಸಂದರ್ಭ. ಒಂದು ಡಿಮಾನಿಟೈಸೇಷನ್, ಮತ್ತೊಂದು GST, ಮತ್ತೊಂದು ಲಾಕ್ಡೌನ್, ಮತ್ತೊಂದು ಅನುಷ್ಠಾನಗೊಳ್ಳೋದ್ರಿಂದ ಅನುಷ್ಠಾನ ಮಾಡಲಿಕ್ಕಾಗದೇ ವಾಪಸ್ ಪಡ್ಕೊಂಡಂಥ ಕೃಷಿ ಕಾನೂನು. ಇವು 4 ಮೂಲೆಗಳಿಂದ ಅವರು ಈ ಆರ್ಥಿಕ ವ್ಯವಸ್ಥೆ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಪ್ರಯತ್ನ ಮಾಡಿದರು. ಅದರ ಪರಿಣಾಮಗಳೇನಾಯಿತು? ಅದರಲ್ಲಿ ದೀರ್ಘಕಾಲಿಕ ಪರಿಣಾಮ, ತತ್ಕ್ಷಣದ ಪರಿಣಾಮ. ಅಫ್ಕೋರ್ಸ್ ಡಿಮಾನಿಟೈಸೇಷನ್ ನಂತರ ಜಾರಿಗೆ ಬಂದ ಆ ಡಿಜಿಟಲ್ ಆರ್ಥಿಕ ವ್ಯವಸ್ಥೆ ಇವತ್ತು ಅನಕ್ಷರಸ್ಥ ಬೀದಿ ಬದಿ ವ್ಯಾಪಾರಿಗಳು ಕೂಡ ಚಿಲ್ಲರೆ ಇಲ್ದಿರೋ ಪರವಾಗಿಲ್ಲ ಸರ್, ಸ್ಕ್ಯಾನ್ ಮಾಡಿ ಅಷ್ಟರ ಮಟ್ಟಿಗೆ ಒಂದು ಡಿಜಿಟಲ್ ಸಾಕ್ಷರತೆಯನ್ನು ಬೆಳೆಸ್ಬಿಟ್ರು ಇಡೀ ದೇಶಾದ್ಯಂತ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಖಾಸಗಿ ಚಿಲ್ಲರೆ ವಹಿವಾಟು ಕೂಡ ಅಕೌಂಟ್ ಆಗಿಬಿಡುತ್ತೆ. ನಾವೀಗ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳೋಕೆ ಹೋಗ್ಬಿಟ್ರೆ 100 ಪುಟ ಆಗೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ನಿಮ್ದೆಲ್ಲ ಸಣ್ಣ ಪುಟ್ಟ ಚಿಲ್ಲರೆ ವಹಿವಾಟುಗಳೆಲ್ಲ ರೆಕಾರ್ಡ್ ಆಗೋಗ್ಬಿಟ್ಟಿರುತ್ತೆ. ಅಂದರೆ ಖಾಸಗಿ ವಹಿವಾಟಿನಲ್ಲೂ ಕೂಡ ಒಂದು ಸಣ್ಣ ಕನಿಷ್ಠ ಪ್ರಮಾಣದ ನಿಯತ್ತನ್ನು ತಂದುಬಿಟ್ರು. 51 ಕೋಟಿ ಜನರನ್ನ ಜನ್ಧನ್ ಅಕೌಂಟಿಗೆ ತಂದ್ರಲ್ಲ, ಅದು ರಾಜ್ಯ ಸರ್ಕಾರಗಳಿಗೂ ಲಾಭ ಆಯಿತು. ಇವ್ರ ಗ್ಯಾರಂಟಿ ಸ್ಕೀಮ್ಗಳ ಹಣ ಇವತ್ತೆಲ್ಲೂ ಬ್ರೋಕರ್ಗಳ ಕೈಗೆ ಹೋಗ್ತಾ ಇಲ್ಲ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗ್ತಾ ಇದೆ. GST
ಆರಂಭದಲ್ಲಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಸಾಕಷ್ಟು ಸ್ವತಃ ಮೋದಿ ಅವ್ರಿಗೇ ಮನಮೋಹನ್ ಸಿಂಗ್ ಕಾಲದಲ್ಲಿ ಕೆಲವು ರಿಸರ್ವೇಷನ್ಸ್ ಇತ್ತು ಅದ್ರ ಬಗ್ಗೆ. ಏನಂದ್ರೆ ಅದಕ್ಕೆ ಸೂಕ್ತವಾದ ಸಾಫ್ಟ್ವೇರ್ ಇಲ್ದೇನೆ GST ತರಲಿಕ್ಕಾಗಲ್ಲ ಅಂತ. ಅದೆಲ್ಲವನ್ನು ಪರಿಪೂರ್ಣವಾಗಿ ಮಾಡಿದ್ಮೇಲೆ ಈಗ ವರ್ತಕರಲ್ಲೇ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ನೀವು ರೆಸಿಟ್ ಬೇಡ ಅಂದ್ರೆ ಇಲ್ಲ ಸರ್, ಒಂದು 500 ರೂಪಾಯಿದಾದ್ರೂ ತಗೊಳ್ಳಿ ಆ ಥರದೊಂದು ಎಚ್ಚರ ಮತ್ತು ಅದೊಂದು ಡ್ಯೂಟಿ ಅನ್ನೋ ಥರ GST ಇಷ್ಟಾದ್ರೂ ಸ್ವಲ್ಪ ಆದರೂ ನಾವು ಕೊಡಬೇಕು ಅನ್ನೋ ಆ ಒಂದು ಪ್ರಜ್ಞೆಯನ್ನು ಮೂಡಿಸಿದ್ರು. ಅಂದರೆ ರಾಷ್ಟ್ರದ ಆರ್ಥಿಕ ಮನೋಭೂಮಿಕೆಯಲ್ಲಿ ಒಂದು ಬದಲಾವಣೆ ಎಲ್ಲ ತಂದರು. ಆಮೇಲೆ ಲಾಕ್ಡೌನ್ ಅದಂತೂ ಪ್ರಪಂಚದ ಯಾವುದೇ ದೇಶದ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಥವಾ ಮಹಾರಾಜನಿಗೆ ಕೂಡ ಯಾರಿಗೂ ಆ ಅನುಭವವೇ ಇರಲಿಲ್ಲ. ಅದು 140 ಕೋಟಿ ಜನಸಂಖ್ಯೆಯನ್ನು ಹೆಂಗೆ ಕಾಪಾಡೋದು, ಅವ್ರ ಜೀವ ಉಳಿಸೋದು, ಆರ್ಥಿಕ ವ್ಯವಸ್ಥೆ ತೀರಾ ಕುಸ್ತು ಬಿಡೋದು ಹಾಗೆ ನೋಡೋದು. ಅಲ್ಲಿ ಆ ಗುಜರಾತಿ ಆ ವ್ಯಾಪಾರಿ ಮನೋವೃತ್ತಿ ಇತ್ತಲ್ಲ, ಬನಿಯಾ ಮನೋವೃತ್ತಿ, ಅದು ಬಹಳ ಮುಖ್ಯ. ಸಂಪನ್ಮೂಲಗಳು ಯಥಾವತ್ತಾಗಿ ಬಿಕ್ರಿ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವ್ರದೇ ಪಕ್ಷದ ಸರ್ಕಾರ ಇಲ್ಲಿದ್ದಾಗ ಮುಂಗಡ ಪತ್ರ ಅಂದ್ರೆ ದಾನಪತ್ರ ರೀತಿಯಲ್ಲಿ ಜಾತಿವಾರು ಮಠಗಳಿಗೆ, ಮಠಾಧಿಪತಿಗಳು ಎಲ್ಲ ಹಂಚ್ತಾ ಇದ್ರು ಅವ್ರದೇ ಪಕ್ಷದ ಸರ್ಕಾರಗಳು ಇಲ್ಲಿದ್ದಾಗ. ರಾಜ್ಯ ಸರ್ಕಾರ ಅಂಥದ್ದು ಯಾವತ್ತೂ ಮಾಡಿಲ್ಲ. ಅಲ್ಲಿ ಏನೇ ಇದ್ರೂ ಕೂಡ ಉತ್ಪಾದನೆ ಮತ್ತು ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತೆ ಮಾತ್ರ ಕೊಟ್ಟರು. ಲಾಕ್ಡೌನ್ ನಂತರದ ಬಜೆಟ್ ನಂತರದ ಕೆಲವು ಅನೌನ್ಸ್ಮೆಂಟ್ಗಳು 24 ಲಕ್ಷ ಕೋಟಿ ಪ್ಯಾಕೇಜ್ಗಳನ್ನೆಲ್ಲ ಕೊಟ್ಟರು ನಿರ್ಮಲಾ ಸೀತಾರಾಮನ್. ಸೊ ಆ ರೀತಿ ಮಾಡ್ತಾ ಹೋದರೆ ಹೊರತು ಅದು ನನ್ನ ಮುಖ್ಯವಾದ ಆಕ್ಷೇಪ ಏನು ಅಂತಂದರೆ, ಯಾಕೆ ನಿರ್ಮಲಾ ಸೀತಾರಾಮನ್ ಈಗಾಗಲೇ 6ನೇ ಬಜೆಟ್ ಇತ್ತು, ಅದನ್ನ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಥರ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಅವ್ರಿಗೆ. ಒಂದು ರಾಜಕೀಯ ಪರಿಭಾಷೆಯನ್ನು ಅವ್ರು ರೂಢಿಸ್ಕೊಳ್ಳೇ ಇಲ್ಲ. ಅದು ಪೂರ್ವದಲ್ಲಿ 4 ಸಾರಿ ನಾವು ಅರುಣ್ ಜೇಟ್ಲಿ ಅವ್ರ ಬಜೆಟ್ನ ಕೇಳ್ತಾ ಇದ್ವಿ. ಅರುಣ್ ಜೇಟ್ಲಿ ಅವರು ತಮ್ಮ 2ನೇ ಬಜೆಟ್ನಲ್ಲಿ ಮುದ್ರಾ ಸ್ಕೀಮ್ ಅಂತ ಅನೌನ್ಸ್ ಮಾಡಿದಾಗ ಇವತ್ತು ಹೇಳಿದ್ರು ನೋಡಿ, ಅದು ಪರಿಣಾಮ ಒಟ್ಟು 43 ಕೋಟಿ ಜನಕ್ಕೆ ನಾವು ಮುದ್ರಾ ಸ್ಕೀಮ್ನಲ್ಲಿ ಸುಮಾರು 22.5 ಲಕ್ಷ ಕೋಟಿಯಷ್ಟು ಕೊಟ್ಟಿದ್ದೇವೆ. ಆ ಪೈಕಿ 30 ಕೋಟಿ ಜನ ಮಹಿಳೆಯರೇ. 43 ಕೋಟಿ ಅಂದರೆ ಆ ಮುದ್ರಾ ಸ್ಕೀಮ್ ಇದ್ದಿದ್ದೇ 67% SC ST OBC ಮತ್ತು ಮೈನಾರಿಟಿಗಳಿಗೆ. ಯಾಕಂದ್ರೆ ಸಾಂಪ್ರದಾಯಿಕ ಕಸುಬುದಾರರು, ಕುಶಲಕರ್ಮಿಗಳು, ಸ್ವಯಂ ವ್ಯಾಪಾರ ಮಾಡ್ತಿರೋರಿಗೆ, ಸಣ್ಣ ಪುಟ್ಟ ಗ್ಯಾರೇಜ್ ಇಟ್ಟಿರೋರಿಗೆ, ಬಾರ್ಬರ್ಸ್ಗೆ, ಲಾಂಡ್ರಿ ಇಟ್ಟಿರೋರು, ಈ ಥರದವ್ರಿಗೆ ಅಂತಲೇ ಇತ್ತದು. ಸೊ ಅದ್ರ ಬಗ್ಗೆ ಅದನ್ನ ಇನ್ನಷ್ಟು ರಾಜಕೀಯ ಪರಿಭಾಷೆಯಲ್ಲಿ ಹೇಳಿದ್ರೆ ಮತದಾರರಿಗೆ ತಲುಪ್ತಾ ಇತ್ತು. ಅದಕ್ಕೆ ಮತ್ತೆ ಮೋದಿಯವರೇ ಬರಬೇಕು, ಅದನ್ನ ಸರಳೀಕರಿಸ್ಬಿಟ್ಟು ಆಕೆಗೆ ಬರೀ ಆ ತಾಂತ್ರಿಕ ಪರಿಭಾಷೆಯಲ್ಲಿ ಮಂಡಿಸ್ಬಿಡ್ತಾರೆ ಹೊರತು ರಾಜಕೀಯ ಪರಿಭಾಷೆಯಲ್ಲಿ ವಿವರಿಸಲಿಕ್ಕೆ ಆಗಲೇ ಇಲ್ಲ. ಸೊ ಅದು ಮುಖ್ಯವಾದ ದೋಷ ಈ ಬಜೆಟ್ನಲ್ಲಿ ಕೂಡ. ಆಮೇಲೆ ಯಾವತ್ತೂ ಕೂಡ ಆ ಪಾಪ್ಯುಲಿಸಮ್ಗೆ ಕೈ ಹಾಕಲಿಲ್ಲ. ಆಮೇಲೆ ಇವರೆಲ್ಲ ಒಂದು ಮಾಡಿದ್ದಾರೆ, ಈ ಕರ್ನಾಟಕ ಈ ಸಲದ ಆರ್ಥಿಕ ಈ ಬಜೆಟ್ಗೆ ಇಂಟ್ರಿಮ್ ಬಜೆಟ್ ಇದ್ರೂ ಕೂಡ ಮುಖ್ಯವಾದ ಸವಾಲಾಗಿರೋದು ಕಳೆದ ಅಸೆಂಬ್ಲಿ ಚುನಾವಣೆ ನಂತರ ಕರ್ನಾಟಕದಲ್ಲಿ ಸೃಷ್ಟಿಯಾಗಿರೋ ಸವಾಲಿದೆ. 5 ಗ್ಯಾರಂಟಿ ಕಾರ್ಡ್ಗಳು ಸಂಮೋಹನೆಗೆ ಒಳಗಾಗ್ಬಿಟ್ಟಿದ್ದಾರೆ ಕರ್ನಾಟಕ ಮತದಾರ. ಅದ್ರಲ್ಲಿ ವಿಶೇಷವಾಗಿ 4 ಕೋಟಿ ಕುಟುಂಬಗಳು. ಅಂದ್ರೆ ಯಾರ್ಯಾರು ಅಂದ್ರೆ ಸುಮಾರು 1 ಕೋಟಿ 20 ಲಕ್ಷ ಜನಕ್ಕೆ ಗೃಹಲಕ್ಷ್ಮಿ 2 ಸಾವಿರ ಕೊಡ್ತಾ ಇದಾರಲ್ಲ, ಒಂದು ಮನೆಗೆ 4 ಕೋಟಿ ಅಂತಂದ್ರೆ ಸುಮಾರು 4.25 ಕೋಟಿ ಜನರನ್ನು ಇವ್ರು ಬುಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಹೆಂಗೆ ಸೆಳಿತಾರೆ? ಆ ಸೆಳೆಯುವಂತಹ ಕಾರ್ಯಕ್ರಮ ಯಾವುದಿದೆ? ಆ ಥರದ್ದು ಒಂದು ಪಾಪ್ಯುಲಿಸ್ಟ್ ಅನೌನ್ಸ್ಮೆಂಟ್ ಯಾವುದೂ ಬರಲಿಲ್ಲ. ಬಟ್ ಪಾಪ್ಯುಲಿಸಮ್ನ ಯಾವತ್ತೂ ಧಿಕ್ಕರಿಸ್ತಾನೆ ಬಂದಾರೆ ಮೋದಿ ಅವರು. ಅಟ್ ದ ಮೋಸ್ಟ್ ಏನು ಹೇಳಿದ್ದಾರೆ, 1 ಕೋಟಿ ಮನೆಗಳಿಗೆ ನಾವು ಸೋಲಾರ್ ಇದು ಕೊಡ್ತೇವೆ, 300 ಯೂನಿಟ್ನಷ್ಟು ಉತ್ಪಾದನೆ ಮಾಡುವಂಥ ಸೋಲಾರ್ ಘಟಕಗಳನ್ನು ಒದಗಿಸ್ತೇವೆ. ಅವ್ರು ತಮ್ಮ ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟನ್ನು ತಾವು ಬಳಸ್ಕೊಂಡ್ಬಿಟ್ಟು ಹೆಚ್ಚುವರಿ ವಿದ್ಯುತ್ತನ್ನು ಸರ್ಕಾರಕ್ಕೆ ಮಾರ್ಬಿಟ್ಟು ಆದಾಯ ಕೂಡ ವಾರ್ಷಿಕವಾಗಿ ಆದಾಯ ಕೂಡ ಮಾಡ್ಕೋಬೇಕು. ಅದು ಗುಜರಾತಿ ಬನಿಯಾಲಕ್ಕ. ಅದು ಮಹಾತ್ಮ ಗಾಂಧಿ ನರೇಂದ್ರ ಮೋದಿ ಅವ್ರಿಗೂ ಆ ಗುಜರಾತಿಗಳು ಯಾವತ್ತೂ ಮುಫತ್ತಾಗಿ ಕೊಡಲ್ಲ. ಅದನ್ನ ಮುಫತ್ ಬಿಜ್ಲಿ ಅಂತ ಹೇಳಿದ್ರು ನಿಜ. ಅವತ್ತು ರಾಮ ಮಂದಿರ ಪ್ರತಿಷ್ಠಾಪನೆ ಆದ 4 ತಾಸಿನಲ್ಲಿ ಬಂದ್ಬಿಟ್ಟು ಆ ಸೂರ್ಯವಂಶದ ರಾಮನ ಹೆಸರಲ್ಲಿ ಸೂರ್ಯೋದಯ ಯೋಜನೆ ಅಂತ ಅನೌನ್ಸ್ ಮಾಡಿಬಿಟ್ರದ. ಸೊ ಆ ಥರದ ಒಂದು ಲೆಕ್ಕಾಚಾರದ ಒಂದು ಇದಿದೆ. ಮುತುವರ್ಜಿ ವಹಿಸ್ಬಿಟ್ಟು ಹಣಕಾಸನ್ನು ಇದು ಮಾಡಬೇಕು, ಚುನಾವಣಾ ವರ್ಷ ಅಂದ್ಬಿಟ್ಟು ಬೇಕಾಬಿಟ್ಟೆ ಹಂಚಿಬಿಡಬಾರ್ದು ಅನ್ನೋದೊಂದಿದೆ. ಆದರೆ ಈ ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದಿರೋ ಈ ಗ್ಯಾರಂಟಿ ಕಾರ್ಡ್ ಸಂಮೋಹಿನಿ ಇದೆ, ಆದ್ರಿಂದ ಮತದಾರನ ಹೆಂಗ್ ಸೆಳಿತಾರೆ. ರಾಜಕೀಯ ಸವಾಲನ್ನು ಎದುರಿಸುವಂತ ಯಾವ ಪ್ರಯತ್ನವೂ ಇಲ್ಲಿ ಕಾಣ್ತಾ ಇಲ್ಲ, ಪ್ರಜ್ಞಾಪೂರ್ವಕವಾದ ಪ್ರಯತ್ನ ಅಲ್ಲ. ಇವಾಗ ಅಂತಹ ಅನಿವಾರ್ಯತೆ ಕಂಡು ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ ಮೋದಿ ಸರ್ಕಾರಕ್ಕೆ. ಅಂದ್ರೆ ಗ್ಯಾರಂಟಿಗಳು, ಉಚಿತ ಯೋಜನೆಗಳನ್ನ ಕೊಟ್ಟು ಮತದಾರರನ್ನ ಈಗ ನಾವು ಸೆಳೆಯಬೇಕು. ಬಜೆಟ್ ಪೂರ್ವದ ಸಾರ್ವಜನಿಕ ಸಭೆಗಳು ಹೇಳ್ತಾ ಬಂದ್ರು ಮೋದಿಗೆ ಗ್ಯಾರಂಟಿ, ಮೋದಿಗೆ ಗ್ಯಾರಂಟಿ. ಏನಂದ್ರೆ ವಿಕಸಿತ ಭಾರತದ ನಿರ್ಮಾಣ ಅದು ಯಾವಾಗ ಇನ್ನೂ 2047, ಇನ್ನೂ ಸಾಕಷ್ಟು ಟೈಮ್ ಇದೆ, ಇನ್ನೂ 21 ವರ್ಷ ಬೇಕು ಅದಕ್ಕೆ. ಅದು ಭಾರತದ ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವ ಬರುವಾಗ. ಬಟ್ ಯಾವ ರೀತಿ ಮಾಡ್ತಿದ್ದೀನಿ ಅಫ್ಕೋರ್ಸ್ ಜನಕ್ಕೆ ಗೊತ್ತಿದೆ, ಮೋದಿ ಯಾವತ್ತು ಪೋಲ್ ಮಾಡ್ತಾ ಇಲ್ಲ ಸಂಪನ್ಮೂಲಗಳನ್ನ. ಆದರೆ ಇವರು ಎಲ್ಲಾ ಯೋಜನೆಗಳನ್ನ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದನ್ನೇ ಇವರು ಅನುಷ್ಠಾನ ಮಾಡ್ಬೇಕಲ್ವಾ. ಈ ಕೃಷಿ ಕ್ಷೇತ್ರ ನೇರವಾಗಿ ಕೇಂದ್ರ ಸರ್ಕಾರ ಏನೂ ಮಾಡುವಾಗಿಲ್ಲ. ಆ ಕೃಷಿ ಕಾಯ್ದೆಗಳು ಬರಬೇಕಾಗಿತ್ತು. ಯಾಕಂದ್ರೆ ಜಾಗತೀಕರಣದ ಲಾಭದಿಂದ ವಂಚಿತವಾದ ಒಂದೇ ವರ್ಗ ಕೃಷಿ ಕ್ಷೇತ್ರ. ಅದನ್ನು ನಾನಾ ಕಾರಣ ಸೈದ್ಧಾಂತಿಕವಾಗಿ ವಿರೋಧಿಸ್ಬಿಟ್ರು, ಚಳವಳಿ ಮಾಡಿದ್ರು, ವಾಪಸ್ ಪಡ್ಕೊಳ್ಳೋಂಗೆ ಮಾಡಿದ್ರು, ಕ್ಷಮೆ ಕೇಳುವಂಥ ಸ್ಥಿತಿ ತಂದ್ರು. ಬಟ್ ಇವತ್ತು ನೋಡಿ ಅಲ್ಲಿ ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನಕ್ಕೆ ಬೇರೆ ದಾರಿನೇ ಇಲ್ದಂಗೆ ಆಗ್ಬಿಟ್ಟಿದೆ, ಒಂದು ಕಾನೂನು ಚೌಕಟ್ಟು ಇಲ್ದಂಗೆ ಆಗ್ಬಿಡುತ್ತೆ. ಆ ಕಾನೂನುಗಳು ವಾಪಸ್ ಪಡ್ಕೊಂಡಿದ್ರಿಂದ ರಾಜ್ಯ ಸರ್ಕಾರಗಳು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದಾಗಿತ್ತು. ಕೃಷಿಕರಿಗೆ ಏನೇ ಇದ್ರು ಕೂಡ ಅದೊಂದು ಟೋಕನಿಸಮ್ ಆಗ್ತಾ ಇದೆ. ಹೇಳಿದ್ರು ಏನೇ ಮಾಡಿದ್ರು. ನಾಗರಾಜ್ ಅವರೇ,
ಈ ಬಾರಿಯ ಬಜೆಟ್ ನಿಮ್ಮ ಫಸ್ಟ್ ರಿಯಾಕ್ಷನ್? ನಾನು ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ದಂಗೆ ಇದು ನಾಟ್ ಗುಡ್ ಹಾಗಂತ ಹೇಳೋದಕ್ಕಿಂತ ಹೆಚ್ಚಿಗೆ ವಿಸ್ತೃತವಾಗಿ ಯೋಚನೆ ಮಾಡಬೇಕು ಅಂದರೆ ದ ಎಕ್ಸ್ಪೆಕ್ಟೇಷನ್ಸ್ ಸ್ಪೆಷಲಿ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಕನ್ನಡಿಗರ ಎಕ್ಸ್ಪೆಕ್ಟೇಷನ್ ವಾಸ್ ವೆರಿ ಹೈ. ವಿಶೇಷವಾಗಿ ಅವರೇ ಘೋಷಣೆ ಮಾಡಿದಂತಹ ಕೆಲವು ಯೋಜನೆಗಳ ಬಗ್ಗೆ, ನೀರಾವರಿ ಯೋಜನೆಗಳ ಬಗ್ಗೆ ಇರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಅಥವಾ ಕೃಷ್ಣಾ ಮೇಲ್ದಂಡದ ಯೋಜನೆಗಳಿರ್ಬೋದು, ಯಾವುದೇ ವಿಚಾರಗಳಿದ್ರು ನೀರಾವರಿ ಜನರಲ್ಲಾಗಿ ಮಾತಾಡಬೇಕು ಅಂತಂದರೆ ದೇ ಹ್ಯಾವ್ ನಾಟ್ ಕಾನ್ಸಂಟ್ರೇಟೆಡ್ ಆನ್ ದ್ಯಾಟ್. ಆದರೆ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಲಾಗಿದ್ದಂಥ ಕರ್ನಾಟಕದ ಅವರು ಇಗ್ನೋರ್ ಮಾಡಿರ್ತಕ್ಕಂಥದ್ದು 26,000 ಸೀಟ್ಗಳು. ಪೊಲಿಟಿಕಲ್ ಲ್ಯಾಂಗ್ವೇಜ್ ಮಾಡಬೇಕಾಯ್ತಂತು. ವಿ ಡೋಂಟ್ ಎಕ್ಸ್ಪೆಕ್ಟ್ ಪಾಲಿಟಿಕ್ಸ್ ಔಟ್ ಆಫ್ ಇಟ್. ಆದರೆ ನಿಮಗೆ ಯಾರು ಮಣೆ ಹಾಕಿರ್ತಾರೋ, ನಿಮ್ಗೆ ಯಾರು ಇಲ್ಲಿ ನಾವು ಅವಕಾಶ ಕೊಟ್ಟಿರ್ತಾರೋ, ಡಬಲ್ ಇಂಜಿನ್ ಸರ್ಕಾರ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಾರೋ ಅವ್ರನ್ನ ನೀವು ಕಡೆಗಣಿಸಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಒಂದು ಕಡೆ. ಎರಡನೇದು, ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೋಸ್ಕರ ನೀವು ಈ ರೀತಿಯಾದಂಥ ಬಜೆಟ್ಗಳು ಕೊಟ್ಟಾಗ ಯಾವುದು ಕೂಡ ಉದ್ಯೋಗಗಳು ಸ್ಪಷ್ಟವಾದಂಥ ಮಾಹಿತಿಗಳಿಲ್ಲ ಇಲ್ಲಿ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ. ನೀವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ಬೋದು, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು, ಅವ್ರಿಗೆ ಕೊಡ್ತಕ್ಕಂಥ ಇನ್ಸೆಂಟಿವ್ಸ್ನ ನೀವು ಇನ್ಕ್ರೀಸ್ ಮಾಡಬೇಕಾಯಿತು. ಕೋವಿಡ್ ಆದ ನಂತರ ಈಗ GST ಇಸ್ ಗೆಟಿಂಗ್ ಸ್ಟೇಬಿಲೈಸ್ಡ್. ಯು ಆರ್ ಗೆಟಿಂಗ್ ಕರ್ನಾಟಕ ಇಸ್ ನಂಬರ್ 2 ಇನ್ ದ ಸ್ಟೇಟ್ ಇನ್ ದ ಕಂಟ್ರಿ ಫಾರ್ ಪೇಯಿಂಗ್ GST ಸ್ಟೇಬಲ್ ಆಗ್ತಾ ಇದೆ. ಆವಾಗ ಕೋವಿಡ್ ಸಂದರ್ಭದಲ್ಲಿ ಆವಾಗ ಡಿಮಾಂಡ್ ಮಾಡಿದ್ರು ಕೂಡ ಅದು ಲೆಟ್ ಅಸ್ ಹ್ಯಾವ್ ಎ ಡಿಫ್ರೆಂಟ್ ಅಕೌಂಟ್ ಫಾರ್ ಇಟ್. ಬಟ್ ಈಗ ಯಾವಾಗ ಇನ್ಕಮ್ ಜಾಸ್ತಿ ಆಗಿರೋ ಸಂದರ್ಭದಲ್ಲಿ ಯಾವಾಗಲೂ ಹೇಳ್ತಾರೆ ನಾವು ಇಷ್ಟು ವರ್ಷದಿಂದ ಎಷ್ಟು ಕೊಟ್ಟಿದ್ದೀವಿ ಕರ್ನಾಟಕ, ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಂತ. ಅಷ್ಟೇ ಇನ್ಕಮ್ ಕೂಡ ಜಾಸ್ತಿ ಆಗಿರೋ ಸಂದರ್ಭದಲ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ವೆರಿ ಹೈ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಒಂದು ಕಡೆ ನೀರಾವರಿ ವಿಚಾರ ಆಯಿತು. ಈಗ ಅವ್ರು ಹೇಳ್ತಾರೆ ನಾವು ಇಷ್ಟು 1000 ಬೋಗಿಗಳನ್ನ ಕೊಡ್ತೀವಿ, ಎಲ್ಲ ಕಡೆ ಟ್ರೈನ್ಗಳಿಗೆ ಆ್ಯಡ್ ಮಾಡ್ತೀವಿ ಅಂತ. ನಾವು ಹೊಸ ಮಾರ್ಗಗಳು ಪೆಂಡಿಂಗ್ ಇರ್ತಕ್ಕಂಥದ್ದು 16 ವರ್ಷಗಳಿಂದ ನಾವು ಅಪ್ರೂವಲ್ ಆಗಿ ಕೂತಿರ್ತಕ್ಕಂಥದ್ದು, ಕೆಲಸಗಳು ನಿಧಾನಗತವಾಗಿ ನಡೀತಾ ಇರ್ತಕ್ಕಂಥದ್ದು, ಅದನ್ನು ಮುಂದುವರಿಸಲಿಕೊಂಡು ಬೇಗ ಮಾಡ್ತಕ್ಕಂಥ ರೈಲ್ವೆ ಪ್ರಾಜೆಕ್ಟ್ಗಳು ಮಾಡದೇ ಇರ್ತಕ್ಕಂಥದ್ದು. ಅದರ ಜೊತೆಗೆ ಬೆಂಗಳೂರು ನಗರದ ಟ್ರಾಫಿಕ್ ವಿಚಾರದಲ್ಲಿ ಬಂದಾಗ ಅಂದರೆ, ಯಾಕಂದರೆ ಬೆಂಗಳೂರು ಅದು ವಿಶೇಷವಾಗಿ ಯಾಕೆ ಹೇಳ್ತೀವಿ ಅಂದರೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಇರ್ಬೋದು, ನಮ್ಮ ಕಾರ್ಪೊರೇಷನ್ ಸಬ್ಜೆಕ್ಟ್ ಮಾಡ್ಬೋದು ಅಂತೇಳಿ. ಆದರೆ ಬೆಂಗಳೂರು ಅಂತಕ್ಕಂಥದ್ದು ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳಗುತ್ತಾ ಇರ್ತಕ್ಕಂಥ ನಗರ. ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಶುಡ್ ಪೇಟರ್ನೈಸ್ ದ ಎಂಟೈರ್ ವರ್ಕ್ ಇನ್ ಬೆಂಗಳೂರು. ಬಿಕಾಸ್ IT ಸೆಕ್ಟರಲ್ಲಿ ಹೈಯೆಸ್ಟ್ ಎಕ್ಸ್ಪೋರ್ಟ್ ಏನಾದರೂ ಆಗ್ತಾ ಇರ್ತದೆ, ಟ್ಯಾಕ್ಸ್ಗಳು ಸಿಗ್ತಾ ಇದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ, ಅದು ಬೆಂಗಳೂರಿನ ಸಿಲಿಕಾನ್ ವ್ಯಾಲಿಯಿಂದ ಆದ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಆ ಎಲ್ಲ ಕಾರಣಗಳಿಗೋಸ್ಕರ ನೀವು ಹೇಳ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಬೆಂಗಳೂರಿನ ನಾಗರಿಕರನ್ನು ಈಗ ಇಗ್ನೋರ್ ಮಾಡಿರ್ತಕ್ಕಂಥದ್ದು. ನಮ್ಮ IT ಸೆಕ್ಟರ್ ಕೊಡ್ತಾ ಇರ್ತಕ್ಕಂಥ ಎಕ್ಸ್ಪೋರ್ಟ್ಗೆ ಬರ್ತಾ ಇರ್ತಕ್ಕಂಥ ನಿಮಗೆ ಏನು ಸಂಪನ್ಮೂಲ ಬರ್ತಾ ಇದೆ ಅದನ್ನು ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಕೊಡಬೇಕಾದ ಉತ್ತೇಜನ ಕೊಡದೇ ಇರ್ತಕ್ಕಂಥ ವಿಚಾರಗಳು. ರೈಲ್ವೆಯಲ್ಲಿ ನೀವು ಮಾಡಿರ್ತಕ್ಕಂಥದ್ರಲ್ಲಿ ನಮಗೆ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು, ನೀರಾವರಿಯಲ್ಲಿ ನೆಗ್ಲೆಕ್ಟ್ ಮಾಡಿದ ವಿಚಾರಗಳಿರ್ಬೋದು. ಆಮೇಲೆ ಒಂದು ವಿಚಾರ ಹೇಳ್ತೀನಿ, ಈಗ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅವ್ರು ಮಾಡಿದ್ರೆ ಅದು ಫ್ರೀ ಬೀಜ್ ಇಲ್ಲ, ನಾವು ಮಾಡಿದ್ರೆ ಫ್ರೀ ಬೀಜ್ ಅಂತಕ್ಕಂಥ ಒಂದು ತಿಳ್ಕೋಬೇಕಾಗ್ತದೆ. ನಾವು ಯಾವತ್ತೂ ಕೂಡ ಭಾವನಾತ್ಮಕ ವಿಚಾರಗಳಿಗೆ ಜಾತಿ ಧರ್ಮದ ಆಧಾರದ ಮೇಲೆ ಆಡಳಿತವನ್ನು ನಡೆಸಲಿ ಹೇಳ್ತೀನಿ ನಾನು. ಕೆಲವುಗಳೆಲ್ಲ ಹೇಳಿದ್ದಾರೆ, ನಾವು ಎಲೆಕ್ಟ್ರಿಸಿಟಿ ವಿಚಾರದಲ್ಲಿರ್ಬೋದು, ನಾವು ಇದು ಕೊಡ್ತೀವಿ ಅದು ಮಾಡ್ತೀವಿ ಅಂತ ವಿಚಾರದಲ್ಲಿ ಸುಮ್ಮನೆ ದಿಕ್ತಪ್ಸೋದು ಬೇಡ. ಒಂದು ನಿಮಿಷ ಇರಿ. ಸೋಲಾರ್ ಬಗ್ಗೆ ಹೇಳಿರೋಂಥದ್ದು ಅವರವರಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಐ ಆಮ್ ನಾಟ್ ಎಟ್ ಕಮ್ ಟು ದಟ್ ಕನ್ಕ್ಲೂಷನ್ ವೇ. ಈಗ ಹೇಳ್ತೀನಿ ಕೇಳಿ, ಅವ್ರೊಂದು 6,000 ರೂಪಾಯಿ ಕೊಡ್ತಾ ಇದ್ರು, ಯಾರು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ. Did we call it as a freebie? I expected it to be 10,000 rupees for the farmer. ನಾವು ಕೊಡ್ತಿದ್ವಲ್ಲ 4,000 ಸೇರಿ ರಾಜ್ಯ ಸರ್ಕಾರ ಸೇರಿ ಕೊಡ್ತಾ ಇದ್ವಿ ರಾಜ್ಯದಲ್ಲಿ. ಅದನ್ನ ನಿಲ್ಸಿದ್ರಲ್ಲ ನೀವು. ಆಮೇಲೆ ಮಾತಾಡಿ, ನಿಮ್ಮ ಸಮಯ ಬಂದಾಗ ಮಾತಾಡಿ. ಲೆಟ್ ಅಸ್ ಹ್ಯಾವ್ ಹೆಲ್ತಿ ಡಿಬೇಟ್. ಮೈ ಕೊಲೀಗ್, ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ನಿಲ್ಸಿದಲ್ಲಪ್ಪ, ನೀವು ಬಹಳ ಬುದ್ಧಿವಂತರು, ಕೊಡಿ. ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ದೇಶದಲ್ಲಿ ಮೊದಲನೇ ಬಾರಿ ತಂದದ್ದು ಸಿದ್ದರಾಮಯ್ಯ ಸಾಹೇಬರು. ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬ ಸ್ವಾಭಿಮಾನ ಬದುಕು ಕಟ್ಕೋಬೇಕಂದ್ರೆ ಬೇಸಿಕ್ ಇಷ್ಟು ಇನ್ಕಮ್ ಇರಬೇಕಾಗ್ತದೆ. ಈ ವಿಚಾರನ ನಾನು ಹೇಳ್ತಾ ಇರ್ತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ಫ್ರೀ ಬೀಜ್ ಅಂತೇಳಿ ಅವೇಳನ ಮಾಡಿದ ನಾಗರಿಕರಿಗೆ. US ಅಂತ ಡೆವಲಪ್ಡ್ ಕಂಟ್ರಿಯಲ್ಲೂ ಕೂಡ ಸೋಷಿಯಲ್ ಸೆಕ್ಯೂರಿಟಿ ಅಂತೇಳಿ ಅವ್ರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಯಾರಿಗ ಉದ್ಯೋಗ ಇಲ್ಲ ಅಂದ್ರೆ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಜಾಬಲ್ಲಿ ಕಾಸು ಹಾಕ್ಬಿಟ್ಟು ಬದುಕೊಳ್ಳಿಕ್ಕೆ, ಸ್ವಾಭಿಮಾನ ಕಟ್ಕೊಳ್ಳಿಕ್ಕೋಸ್ಕರ ಅವಕಾಶ ಮಾಡಿಕೊಂಡು US ಅಲ್ಲೂ ಮಾಡ್ತಾರೆ. ಅಂಥದ್ರಲ್ಲಿ ಯಾರೋ ಒಬ್ಬರು 4-5 ಸಾವಿರ ರೂಪಾಯಿ ಅವ್ರಿಗೊಂದು ಬಸ್ ಟ್ರಾವೆಲ್ದು, ಅಥವಾ 2,000 ರೂಪಾಯಿಯಲ್ಲಿ ಆ ಗ್ಯಾಸ್ ಇದ್ದದ್ದು ಮೊದಲು 2014ರಲ್ಲಿ 450 ರೂಪಾಯಿ ಇತ್ತು ಗ್ಯಾಸ್. 1000ಕ್ಕಿಂತ ಹೆಚ್ಚಿದಂಥ ಮಹಾನುಭಾವರು ನೀವು. ಅವ್ರಿಗೆ ಸ್ವಲ್ಪ ಒಳ್ಳೆ ಒಂದು ಅಡುಗೆ ಮಾಡ್ಕೊಳ್ಳಿಕ್ಕೋಸ್ಕರ ಸಹಾಯ ಆಗಲಿ ಅಂತ ನಾವು ದುಡ್ಡು ಕಾಸು ಸಹಾಯ ಮಾಡಿದ್ದೆ ಆದರೆ, ಒಂದು ಬಸ್ ಕೊಟ್ಟು ಉದ್ಯೋಗ ಇಲ್ಲಲ್ಲಮ್ಮ ದೂರ ಆದರೂ ಪರವಾಗಿಲ್ಲ ಉದ್ಯೋಗ ಹೆಣ್ಮಕ್ಳಿಗೆ ಸಹಾಯ ಮಾಡಿದ್ದೆ ಆದರೆ ಯಾವ ರೀತಿ ಮಾತಾಡ್ತಾರೆ. ಅದರಿಂದ ಹೇಳ್ತೀನಿ ಕೇಳಿ, ಇವತ್ತು BMTC ಅಧ್ಯಕ್ಷನಾಗಿ ಕೆಲಸ ಮಾಡಿದವು ನೀವು. ಅವ್ರ BMTC ಇನ್ಕಮ್ ಜಾಸ್ತಿ ಆಗಿದೆ. ಇವತ್ತು ದಿವಸ ನಾವು ಮಹಿಳೆಯರಿಗೆ ಶಕ್ತಿ ಪ್ರೋಗ್ರಾಮ್ ಕೊಟ್ಟ ನಂತರ, ಯಾಕೆ ಅಂತಂದ್ರೆ ಮಹಿಳೆ ಹೋಗ್ಬೇಕಾದ್ರೆ ಮಗನ ಕರ್ಕೊಂಡು ಹೋಗ್ತಾರೆ, ಟಿಕೆಟ್ ತಗೊಳ್ತಾರೆ. ಗ್ಯಾರಂಟಿ ಯೋಜನೆಗಳು ಅದರ ಪರಿಣಾಮಗಳು ಮಾತಾಡೋದಾದ್ರೆ ಗ್ಯಾರಂಟಿ ಅಂದ್ರೆ ಒಂದು ನಿಮಿಷ, ಗ್ಯಾರಂಟಿ ಅಂದ್ರೆ ಅವರ ಕಿಸಾನ್ ಸನ್ಮಾನ್ ಯೋಜನೆ ಕೂಡ ಗ್ಯಾರಂಟಿ ಅನ್ನೋದು ಮರಿಬಾರ್ದು. ಅದನ್ನೆಲ್ಲ ಫ್ರೀ ಬೀಜ್ ಅಂತ ಹೇಳಿ ಟೀಕೆ ಮಾಡಿದ ನಾನು ಇವತ್ತು ಅದನ್ನೇ ಹೇಳ್ತಾ ಇರ್ತಕ್ಕಂಥ ವಿಚಾರಗಳು. ನೀವು ಕೊಟ್ರೆ ಅದು ಫ್ರೀ ಬಿ ಆಗಲ್ಲ, ನಾವು ಕೊಟ್ರೆ ಫ್ರೀ ಬಿ ಆಗ್ತದ? ಅದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಒಂದು ಕ್ಷೇತ್ರ ಅಲ್ಲ, ಒಂದು ಕ್ಷೇತ್ರ ಮಾತ್ರ ಅಲ್ಲ. ನಮ್ಗೆ ಬರ್ಬೇಕಾದ್ರೆ ಏಮ್ಸ್ ಕೊಡ್ಬೇಕಾಗಿತ್ತು, ನಮ್ಮ ಹಲವಾರು ಜಿಲ್ಲೆಗಳು ಕೊಡ್ಲಿಲ್ಲ ಅನ್ನೋ ಮತ್ತೆ ಹೇಳ್ತಾ ಇದ್ದೀನಿ.
ಮುಗಿಸ್ತೀನಿ. ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ, IT ಸೆಕ್ಟರ್ಗೆ ಸಪೋರ್ಟ್ ಮಾಡಬೇಕು ಮಾಡಲಿಲ್ಲ, ಸ್ಮಾಲ್ ಸ್ಕೇಲ್ ಸಹಾಯ ಮಾಡಬೇಕು ಮಾಡಲಿಲ್ಲ. ರೂಪಾಯಿಯಲ್ಲಿ ಆ ಗ್ಯಾಸ್ ಇದ್ದದ್ದು ಮೊದಲು 2014ರಲ್ಲಿ 450 ರೂಪಾಯಿ ಇತ್ತು ಗ್ಯಾಸ್. 1000ಕ್ಕಿಂತ ಹೆಚ್ಚಿದಂಥ ಮಹಾನುಭಾವರು ನೀವು. ಅವ್ರಿಗೆ ಸ್ವಲ್ಪ ಒಳ್ಳೆ ಅಂತ ಅಡುಗೆ ಮಾಡ್ಕೊಳ್ಳಿಕ್ಕೋಸ್ಕರ ಸಹಾಯ ಆಗಲಿ ಅಂತ ಒಂದು ನಾವು ದುಡ್ಡು ಕಾಸು ಸಹಾಯ ಮಾಡಿದ್ದೆ ಆದರೆ, ಒಂದು ಬಸ್ ಕೊಟ್ಟು ಉದ್ಯೋಗ ಇಲ್ಲಲ್ಲಮ್ಮ ದೂರ ಆದರೂ ಪರವಾಗಿಲ್ಲ ಉದ್ಯೋಗ ಹೆಣ್ಮಕ್ಳಿಗೆ ಸಹಾಯ ಮಾಡಿದ್ದೆ ಆದರೆ ಯಾವ ರೀತಿ ಮಾತಾಡ್ತಾರೆ. ಅದರಿಂದ ಹೇಳ್ತೀನಿ ಕೇಳಿ, ಇವತ್ತು BMTC ಅಧ್ಯಕ್ಷನಾಗಿ ಕೆಲಸ ಮಾಡಿದವ ನೀವು. ಅವ್ರ BMTC ಇನ್ಕಮ್ ಜಾಸ್ತಿ ಆಗಿದೆ. ಇವತ್ತು ದಿವಸ ನಾವು ಮಹಿಳೆಯರಿಗೆ ಶಕ್ತಿ ಪ್ರೋಗ್ರಾಮ್ ಕೊಟ್ಟ ನಂತರ ಯಾಕೆ ಅಂತಂದ್ರೆ ಮಹಿಳೆ ಹೋಗ್ಬೇಕಾದ್ರೆ ಮಗನ್ನ ಕರ್ಕೊಂಡು ಹೋಗ್ತಾರೆ, ಟಿಕೆಟ್ ತಗೊಳ್ತಾರೆ. ಗ್ಯಾರಂಟಿ ಯೋಜನೆಗಳು ಅದರ ಪರಿಣಾಮಗಳು ಮಾತಾಡೋದಾದ್ರೆ ಗ್ಯಾರಂಟಿ ಅಂದ್ರೆ ಡಿಬೇಟ್ ಒಂದು ನಿಮಿಷ, ಗ್ಯಾರಂಟಿ ಅಂದ್ರೆ ಅವರ ಕಿಸಾನ್ ಸನ್ಮಾನ್ ಯೋಜನೆ ಕೂಡ ಗ್ಯಾರಂಟಿ ಅನ್ನೋದು ಮರಿಬಾರ್ದು. ಅದನ್ನೆಲ್ಲ ಫ್ರೀ ಬೀಜ್ ಅಂತ ಹೇಳಿ ಟೀಕೆ ಮಾಡಿ ನಾನು ಇವತ್ತು ಅದನ್ನೇ ಹೇಳ್ತಾ ಇರ್ತಕ್ಕಂಥ ವಿಚಾರಗಳು. ನೀವು ಕೊಟ್ರೆ ಅದು ಫ್ರೀ ಬಿ ಆಗಲ್ಲ, ನಾ ಕೊಟ್ರೆ ಫ್ರೀ ಬಿ ಆಗ್ತದ? ಅದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಒಂದು ಕ್ಷೇತ್ರ ಅಲ್ಲ, ಒಂದು ಕ್ಷೇತ್ರ ಮಾತ್ರ ಅಲ್ಲ. ನಮ್ಗೆ ಬರ್ಬೇಕಾದ ಏಮ್ಸ್ ಕೊಡ್ಬೇಕಾಗಿತ್ತು, ನಮ್ಮ ಹಲವಾರು ಜಿಲ್ಲೆಗಳು ಕೊಡ್ಲಿಲ್ಲ ಅನ್ನೋ ಮತ್ತೆ ಹೇಳ್ತಾ ಇದ್ದೀನಿ. ಇಲ್ಲ ಮುಗಿಸ್ತೀನಿ. ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ, IT ಸೆಕ್ಟರ್ಗೆ ಸಪೋರ್ಟ್ ಮಾಡಬೇಕು ಮಾಡಲಿಲ್ಲ, ಸ್ಮಾಲ್ ಸ್ಕೇಲ್ ಸಹಾಯ ಮಾಡಬೇಕು ಮಾಡಲಿಲ್ಲ. ಬೆಂಗಳೂರು ನಗರದಲ್ಲಿ ಪೆರಿಫಲ್ ರೋಡ್ ಇರ್ಬೋದು, ಮತ್ತೆ ಎಂಟೈರ್ ರಿಂಗ್ ರೋಡ್ಗೆ ನಾವು ಒಂದು ಆಲ್ಟರ್ನೇಟ್ ಸಬರ್ಬನ್ ರೈಲ್ ಬೇಕಾಗಿತ್ತು, ಅದಕ್ಕೆ ಸಹಾಯ ಮಾಡ್ತಾ ಇಲ್ಲ. ನೀರಾವರಿ ಯೋಜನೆಗಳ ಬಗ್ಗೆ ಸವಲತ್ತಿಲ್ಲ. ಇನ್ನೊಂದು ವಿಶೇಷ ಹೇಳಬೇಕಾದ್ರೆ ಟ್ಯಾಕ್ಸ್ ಸ್ಲ್ಯಾಬ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟ್ಯಾಕ್ಸ್ ಸ್ಲ್ಯಾಬ್ ಇದ್ದಾರೆ, ಎಕ್ಸ್ಪರ್ಟ್ಸ್ ಹೇಳ್ತಾರೆ ಅವರು. ಹಳೆ ಸ್ಕೀಮ್ ಮತ್ತು ನ್ಯೂ ಸ್ಕೀಮಲ್ಲಿ ಇರ್ತಕ್ಕಂಥ ಸ್ಕೀಮ್ಗಳಲ್ಲಿ ಹಳೆ ಸ್ಕೀಮನ್ನು ಅಡಾಪ್ಟ್ ಮಾಡ್ಕೊಂಡವ್ರಿಗೆ ಆ ಸ್ಲ್ಯಾಬ್ನ 2.5 ಇನ್ಕ್ರೀಸ್ ಮಾಡಿ ಅಂದ್ರೆ ಮಾಡಲೇ ಇಲ್ಲ, ಮುಟ್ಲೇ ಇಲ್ಲ. ನ್ಯೂ ಸ್ಕೀಮಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ಗೆ ಅವಕಾಶ ಮಾಡಿಕೊಡಿ, ಇನ್ಶೂರೆನ್ಸ್ ತಗೊಂಡ್ರೆ ಅದಕ್ಕೊಂದು ಎಕ್ಸಂಪ್ಷನ್ ಕೊಟ್ಟಿದ್ರೆ ಟಚ್ ಮಾಡಲೇ ಇಲ್ಲ. ಯು ಆರ್ ನಾಟ್ ಟಚ್ ಎನಿಬಡಿ ಹೂ ಇಸ್ ಗಿವಿಂಗ್ ಯು ಟ್ಯಾಕ್ಸಸ್. You only squeezing money from them, but not given anything to them. ಅರುಣ್ ಅವರೇ, ನೇರವಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಕೇಂದ್ರ ಸರ್ಕಾರ ಅಂತ. ಕರ್ನಾಟಕಕ್ಕೆ ಅನ್ಯಾಯ ಮಾಡೋದಕ್ಕೆ ಮಾಡಿದೆ ಅಂತ ಕೇಂದ್ರ ಸರ್ಕಾರ ಅವ್ರು ಹೇಳೋದು ಸ್ವಾಭಾವಿಕ. ಯಾಕಂದ್ರೆ ಅವ್ರು ತಡವಾಗಿ ಬಂದಿದ್ದು ಯಾಕೆ ಅಂದ್ರೆ ಅವರಿಗೆ ಏನು ಹೇಳಕ್ಕೆ ವಿಷಯಗಳು ಏನಿರಲಿಲ್ಲ. ನಾಗರಾಜ್ ಅವರಿಗೆ ಇದಕ್ಕೆ ಏನಾದರೂ ಎಗೇನೆಸ್ಟ್ ಆಗಿ ಮಾತಾಡೋ ಅಂಥದ್ದನ್ನು ಏನೂ ಇಲ್ಲ. ಈಗ ವಾಪಸ್ಸು ಕರ್ನಾಟಕ ಯಾವುದಾದ್ರೂ ಅವ್ರು ಇಡೀ ಅವ್ರ ಬಜೆಟ್ ಇದ್ರೊಳಗೆ ಯಾವುದಾದ್ರೂ ಸ್ಟೇಟ್ ವೈಸ್ ಏನಾರ ಉಲ್ಲೇಖಗಳಿತ್ತ? ಏನಿಲ್ಲ. ಇಡೀ ಭಾರತವನ್ನು ಇಟ್ಕೊಂಡ್ರು, ಇಡೀ ಭಾರತದಲ್ಲಿರುವಂಥ ಅಷ್ಟು ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಬಜೆಟನ್ನು ಕೊಟ್ಟಿರುವಂಥದ್ದು. ಮತ್ತು ಭಾಳ ವಿಶೇಷವಾಗಿ ಅವ್ರು ಕರ್ನಾಟಕದ ಬಗ್ಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ರೈಲ್ವೆ ಕೊಟ್ಟಿಲ್ಲ ಅಂತ ನನ್ನ ಹತ್ರ ಈ ಮಾಹಿತಿಗಳಿದೆ. 2014 ತನಕ 91,287 ಕಿಲೋಮೀಟ್ರ್ ಇತ್ತು ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿ. ಇವತ್ತು 2022ಕ್ಕೆ 1,41,000 ಕೋಟಿ ಆಗಿದೆ. ರೈಲ್ವೆ ಬಗ್ಗೆ ಬಹಳ ವಿಶೇಷವಾದಂತ ಇದನ್ನ ಹೇಳಿದ್ರು. ನೀವು ಮಾತಾಡಬೇಕಾದ್ರೆ ನಾ ಏನಾರ ಹೇಳಿದ್ನ? ನಾ ಏನು ಹೇಳಿಲ್ಲ. ನೀವು ಮಾತಾಡಬೇಕಾದ್ರೆ ಸುಮ್ಮನಿದ್ದೆ. ಕರ್ನಾಟಕ ಕೊಟ್ಟಾರ ಇಲ್ಲಪ್ಪ? ಒಂದ್ ನಿಮಿಷ, ಕರ್ನಾಟಕಕ್ಕೆ ಏನೇನ್ ಕೊಟ್ಟಿದ್ದಾರೆ ಅಂತ ನಾ ಹೇಳ್ತಾ ಇರೋದು. ನೀವು ಕರ್ನಾಟಕಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀರಾ. ನಾನು ಹೇಳ್ತಿರೋದು ಕರ್ನಾಟಕಕ್ಕೆ ಏನೇನ್ ಕೊಟ್ರು, ಕರ್ನಾಟಕಕ್ಕೆ ಏನೇನ್ ಕೊಟ್ರು ಅಂತ ಹೇಳಿರೋದು. 7 ಏರ್ಪೋರ್ಟ್ ಇತ್ತು, 14 ಏರ್ಪೋರ್ಟ್ ಆಗಿದ್ದು ಕೊಟ್ರೆ ಕರ್ನಾಟಕಕ್ಕೆ ಬರಲ್ವಾ? ರೈಲ್ವೆ ಕೊಟ್ರೆ ಕರ್ನಾಟಕಕ್ಕೆ ಬರಲ್ವಾ? 14 ಇಂದ 24 ತನಕ ಏನೇನಾಗಿದೆ ಅಂತ ಒಂದು ನೀವೇನ್ ಹೇಳಿದ್ರಿ, ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ ಅಂತ. ನೋಡಿ, ದೇವೇಗೌಡರು ಅನೌನ್ಸ್ ಮಾಡಿದ ಮುನ್ರಾಬಾದ್ ಮೆಹಬೂಬ್ ನಗರ್ ಬ್ರಾಡ್ಗೇಜ್ ಲೈನ್ ಇಲ್ಲಿವರೆಗೂ ಹಂಗೆ ಸ್ಥಗಿತಗೊಂಡಿತ್ತು. 2014ಕ್ಕೆ ಇವರು ಚಾಲನೆ ಕೊಟ್ಟ ಮೇಲೆ ಗಿಣಿಗೇರಿಯಿಂದ ಗಂಗಾವತಿಗಾಗಲೇ ಗಾಡಿ ಓಡಾಡೋಕೆ ಶುರುವಾಯಿತು. ಅಲ್ಲಿಂದ ಕಾರಟಗಿಗೆ ಟ್ರಯಲ್ ರನ್ ಮುಗಿದೋಯ್ತು. ಈಗ ಸಿನ್ನೂರವರೆಗೂ ಎಕ್ಸ್ಟೆಂಡ್ ಆಗ್ತಾ ಇದೆ. ಬಾದ್ರಲ್ಲಿ ಹಂಪನಗೌಡರು ಈಗ ಚೇರ್ಮನ್ ಮಾಡಿದಾರಲ್ಲ, ಅವ್ರವರೆಗೂ ರೈಲ್ವೆ ಲೈನ್ ಬಂದ್ಬಿಡ್ತು ಈಗ. ಆಮೇಲೆ ಖರ್ಗೆ ಅವರು ಅನೌನ್ಸ್ ಮಾಡಿದ ಹುಬ್ಬಳ್ಳಿ ವಾಡಿ, ಅದು ಕೂಡ ಎಷ್ಟು ತೀವ್ರಗತಿಯಿಂದ ನಡೀತಾ ಇದೆ. ಇನ್ನೇನು ಮುಂದಿನ ವರ್ಷದಾಗ ಅಲ್ಲೂ ಕೂಡ ರೈಲು ಸಂಚಾರ ಶುರುವಾಗೋಗ್ಬಿಡುತ್ತೆ. ಇನ್ಫ್ರಾಸ್ಟ್ರಕ್ಚರ್, ರಸ್ತೆ ಮತ್ತು ರೈಲು ಮಾರ್ಗ ನಿರ್ಮಾಣದಲ್ಲಿ ಸಾಕಷ್ಟು ವೇಗವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ರಾಜ್ಯವಾರು ಪಕ್ಷಪಾತ ಮಾಡೋಕೆ ಸರ್. ಒಂದೇ ನಿಮಿಷ ಸರ್, ಹೇಳ್ಬಿಡ್ತೀನಿ. ನನಗೆ ಎರಡೇ ನಿಮಿಷ ಕೊಡಿ. ಅನೌನ್ಸ್ ಮಾಡಿ ಸರ್. 2007ರಿಂದ 14 ತನಕ 4,337 ಕಿಲೋಮೀಟರ್ ವಿದ್ಯುದೀಕರಣ ಆಗಿತ್ತು. ಕೇವಲ 8 ವರ್ಷದಲ್ಲಿ 30,446 ಕಿಲೋಮೀಟರ್ ವಿದ್ಯುದೀಕರಣ ಆಗಿದೆ. ರೈಲ್ವೆ ಲೈನ್ ಡಬ್ಲಿಂಗು 2009ರಿಂದ 14ರಲ್ಲಿ 2,700 ಕಿಲೋಮೀಟರ್ ಮಾತ್ರ ರೈಲ್ವೆದು ಡಬ್ಲಿಂಗ್ ಆಗಿದ್ದು. 12 ಅಲ್ಲ, ಒಂದ್ ನಿಮಿಷ, ಬರೀ ಕರ್ನಾಟಕದ ಹೇಳ್ತಾ ಇರೋದು. ಕರ್ನಾಟಕದ ಹೇಳ್ತಾ ಇರೋದು. ಏನ್ ಕರ್ನಾಟಕ ಕೊಟ್ಟಿಲ್ಲ ಅಂತ ಹೇಳ್ತಿರೋದ್ರಲ್ಲ, ನಾನು ಹೇಳ್ತಾ ಇರೋದು ವಿತ್ ಫ್ಯಾಕ್ಟ್ಸ್. ಈ ಬಜೆಟ್ ಒಂದ್ ನಿಮಿಷ, ಬಜೆಟ್ ಅಲ್ಲಿ ಎಲ್ಲಾದ್ರೂ ನಾಗರಾಜ್ ಅವರೇ ಕರ್ನಾಟಕ ಬೇರೆ, ತಮಿಳುನಾಡು ಬೇರೆ, ಕೇರಳ ಬೇರೆ ಅನ್ನೋ ಹೇಳಿದ್ರ ಅವರು. ಇವತ್ತು ಜನರಿಗೆ ಒಂದೇ ಸೆಂಟೆನ್ಸ್ ಮೇಡಮ್,
ಈಗ ಇವತ್ತು ಇಂಟ್ರಿಮ್ ಬಜೆಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಫುಲ್ ಬಜೆಟ್ ಬರೋದು ಮೊನ್ನೆ ತಾನೇ ಅದು obvious ಅಲ್ವಾ? ಅದು obvious ಅಲ್ವಾ? ಆ ವಿಚಾರದಲ್ಲಿ ನಾನು ಮಾತಾಡ್ತಾ ಇರ್ತಕ್ಕಂಥ ಇಂಟ್ರಿಮ್ ಬಜೆಟ್ ಮಾಡ್ತಾರೆ, ಯಾವ ಯೋಜನೆಗಳು ಅನೌನ್ಸ್ ಮಾಡಿದ್ರು, ಪೀಪಲ್ ಆರ್ ಹ್ಯಾಪಿ. ನೋಡಿ, ಇವತ್ತು Right, right. Today we are disappointed having elected from Karnataka state. 10 ವರ್ಷಗಳ ರಿಯಾಲಿಟಿ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.